ವೀಕ್ಷಕರೇ, ಇವತ್ತಿನ ದಿವಸದ ವಿಷ್ಣು ಸಹಸ್ರನಾಮ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಈ ವಿಷ್ಣು ಸಹಸ್ರನಾಮ ಅಂತಕ್ಕಂಥ ವಿಚಾರದಲ್ಲಿ ಈ ಸಮಯಕ್ಕೆ ಮಹಾವಿಷ್ಣು ಕೃಪಾ ಕಟಾಕ್ಷ ಬಹಳ ಮುಖ್ಯವಿ. ಏನು ಚಂಡೆ ನಾದ ಅಂತೀರ? ಅಬ್ಬಬ್ಬಬ್ಬಬ್ಬ, ಭಗವಂತನ ಕೃಪಾ ಕಟಾಕ್ಷ ಯಾವತ್ತು ತಿಳ್ಕೊಳ್ಳಿ. ಸಂಗೀತ ಇದ್ದರೆ ಮನಸ್ಸಿಗೆ ಆದ. ಆ ಸಂಗೀತ ನಿಮಗೆಲ್ಲರಿಗೂ ಇದೇ ರೀತಿ ಆನಂದ ಪ್ರತಿದಿನ ಪ್ರತಿಕ್ಷಣ ಇರಲಿ ಅಂತಲೇ ಪ್ರತಿಯೊಂದು ದೇವರುಗಳಲ್ಲೂ ಪ್ರತಿಯೊಬ್ಬರಲ್ಲೂ ತೋರಿಸ್ಬೇಕಾದ್ರೆ ವೈಜ್ಞಾನಿಕವಾಗಿ ವಿಜ್ಞಾನ ಸ್ವರೂಪವಾಗಿ ಕಾಲಾಯ ತಸ್ಮೈ ನಮಃ. ಕಾಲ ಬೆಳೆದಿದೆ, ಅದಕ್ಕೆ ಪಾಶ್ಚಿಮ ದೇಶಕ್ಕೂ ಇವತ್ತಿನ ದಿವಸ ಕ್ಲಾಸಿಕ್ ಮ್ಯೂಸಿಕ್ಗೂ ಮಿಕ್ಸ್ ಮಾಡಿ ಆನಂದವಾಗಿ ನಿಮಗೆಲ್ಲ ಕೊಟ್ಟರೆ ಅಬ್ಬಬ್ಬಬ್ಬ ರುಚಿ. ಅದಕ್ಕೆ ಹೇಳೋದು, ಆ ರುಚಿ ಹಳೆ ಕಾಲದಲ್ಲಿ ಮನೇಲಿತ್ತು. ಏನ್ ರುಚಿ? ಭಗವಂತನ ರುಚಿಯೋ ಇನ್ನು ರುಚಿಯೋ ನಾರಾಯಣ. ಆ ರುಚಿ ಇನ್ನಷ್ಟು ರುಚಿ ಅಂತೆ. ದೇವರ ನಾಮಸ್ಮರಣೆ ಹೇಳ್ತಾ ಇದ್ರೆ ಮತ್ತಷ್ಟು ರುಚಿ. ಆ ಸವಿಬೇಕು ನಿಮ್ಮಲ್ಲಿ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ ಯಾವತ್ತು ಬೆಳೆಯುತ್ತೋ ಭಗವಂತನ ಹತ್ರ ನೀವು ಹೋಗ್ತಾ ಹೋಗ್ತಾ ಈ ಒಂದು ರುಚಿ ತಿಂಡಿ ಹೇಗೆ ತಿಂತಿರೋ ಈ ಶ್ಲೋಕ ಆ ಶ್ಲೋಕ ಅಂತ ಹೇಳ್ತಾ ಇದ್ರೆ ಇನ್ನಷ್ಟು ರುಚಿ. ಅದಕ್ಕೆ ಈ ಎಲ್ಲ ರುಚಿಗಳನ್ನೆಲ್ಲ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಬಡಿಸ್ಬೇಕೇ ಬ್ರಹ್ಮಾಂಡ ಲೋಕದ ವಿಶೇಷತೆ. ಇವತ್ತಿನ ವಿಷ್ಣು ಸಹಸ್ರನಾಮದಲ್ಲಿ ಭರಣಿ ನಕ್ಷತ್ರದ 4ನೇ ಪಾದಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಭರಣಿ ನಕ್ಷತ್ರದ 4ನೇ ಪಾದದವರು, ಭರಣಿ ಅಂದರೆ ಧರಣಿ ಆಳ್ತಕ್ಕಂಥವ್ರು, 4ನೇ ಪಾದದವರು ಮಂದಸ್ಮಿತ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂತಾರೆ ಅಂದ್ರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಕ್ಲಾಸ್ ಎಲ್ಲ ಸೈನ್ ಹಾಕಿ ರೆಡಿ ಮಾಡ್ಕೊತಾ ಇರ್ತಾರೆ. ಕೊನೆ ಮೂಮೆಂಟ್ಗೆ ಏನಾಗುತ್ತೆ? ಅಯ್ಯೋ ಹೋಗ್ಲಿ ಬಿಡಿ, ಕೆಲಸ ಬೇಡ, ಇನ್ನೊಂದು ಮಾಡೋಣ ಅಂತ ಬಿಟ್ಟೇ ಬಿಡ್ತಾನೆ. ಇವನಿಗೆ ಇಲ್ಲಿ ಕೆಲಸ ಆಗೋ ಸಮಯ ಹೊರಟೋಗ್ತಾನೆ. ಏನು ಮಾಡೋದು? ಅದಕ್ಕೋಸ್ಕರ ಆ ಮಂದವಾಗಿರ್ತಕ್ಕಂಥ ಗತಿ ಸರಳವಾಗಿ ಮಾಡ್ತಕ್ಕಂಥ ಅವಕಾಶ. ಈ ವಿಷ್ಣು ಸಹಸ್ರನಾಮದಲ್ಲಿ ಈ ಭರಣಿ ನಕ್ಷತ್ರದವರು ಏನು ಮಾಡ್ತಾರೆ? ಭರಣಿಯನ್ನು 2ನೇ ನಕ್ಷತ್ರ, ಅಶ್ವಿನಿ ಭರಣಿ 2ನೇ ನಕ್ಷತ್ರದ 4ನೇದು 8ನೇ ಭಾಗ ಅಂದರೆ ಶನಿಗೆ ಬಹಳ ಪ್ರೀತಿವಾಗಿರ್ತಕ್ಕಂಥದ್ದು. ಶನಿ ಕೂಡ ಮಂದ ಅಂತ. ಅದಕ್ಕೆ ಅವನಿಗಿರ್ತಕ್ಕಂಥ ಮಾಂಧಿ ಮಂದ ಅಂತಕ್ಕಂಥದ್ದು ಹೆಂಡತಿ, ಮಾಂದಿಯನೋ ಮಗ. ಅದಕ್ಕೆ ಎಲ್ಲರಿಗೂ ಆ ಮಂದ ಮಾಂದಿ ಇಬ್ಬರು ನಡೀತಕ್ಕಂಥ ಚಲಾವಣೆಯಲ್ಲಿ ಶನೇಶ್ವರ ಮೆತ್ತಾಗಿ ಹೊರಡ್ತಾನೆ. ಅದಕ್ಕೆ ನಿಂತವರು ಭರಣಿ ನಕ್ಷತ್ರದವ್ರು ಏನು ಮಾಡಬೇಕು? ಶನೇಶ್ವರನ ಶ್ಲೋಕವನ್ನ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಆ ಶ್ಲೋಕವನ್ನ ಪದೇ ಪದೇ ಹೇಳ್ಕೊತಾ ಇರಿ. ಯಾವುದು ತಿಳ್ಕೊಳ್ಳೆ? ಶನೇಶ್ವರನ ದೇವಸ್ಥಾನಕ್ಕೆ ಆವಾಗವಾಗ ಹೋಗಬಾರ್ದು. ಶನೇಶ್ವರನಿಗೆ ತೈಲಭ್ಯ ಮಾಡಿಸ್ಬೇಕಾದ್ರೆ ನಿಮಗೆ ಶನಿ ಕಾಟ ಇದ್ದಾಗ ತೈಲಭ್ಯ ಮಾಡಿಸ್ಬೇಕು ದೂರದಿಂದ. ತದನಂತರ ಅವನಿಗೆ ಯಾವತ್ತಾದ್ರೂ ಜಯಂತಿ ಇದ್ರೆ ಆ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕನಾಗಿದ್ದಾಗ ಸಮಯಕ್ಕೆ ದರ್ಶನವನ್ನು ಮಾಡಬೇಕು. ಅದಾದಮೇಲೆ ಶನಿಗೆ ದೂರವಾಗೇ ಇರಬೇಕು. ಶನಿ ಕಥಾಶ್ರವಣವನ್ನು ಮಾಡಬೇಕು. ಊರಿನವ್ರಿಗೆಲ್ಲ ಉದ್ಧಾರ ಮಾಡಬೇಕಾದ್ರೆ, ಶನಿ ದೋಷಗಳನ್ನ ಪರಿಹಾರ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಮಹಾವಿಷ್ಣುಗೆ ಹೇಳಿದಾಗ ಭರಣಿ ನಕ್ಷತ್ರದವರಿಗೆ ಶನಿ ದೋಷ ಶನಿ ಕಾಟಗಳು ಪರಿವರ್ತನೆಯಾಗಿ ಮಂದಗತಿಯಾಗಿರತಕ್ಕಂಥದ್ದು ವೇಗವಾಗಿ ಸರಿ ಹೋಗುತ್ತೆ. ಇವರಿಗೆ ಕಣ್ಣಲ್ಲಿ ಕಾಂತಿಗಳು ಕಮ್ಮಿ ಇರುತ್ತೆ. ಶನಿ ಅಂದರೆ ಯಾವತ್ತೂ ತಿಳ್ಕೊಳ್ಳಿ, ಸಾಯಂಕಾಲ ಸೂರ್ಯ ಅಸ್ತವಾಗುವವನು. ಅಂದರೆ ಭರಣಿ ನಕ್ಷತ್ರ 4ನೇ ಪಾದವಾಗಿ ಸೂರ್ಯ ಅಸ್ತವಾಗುವ ಸಮಯಕ್ಕೆ ಯಾವತ್ತು ಹೇಗೆ ಅಸ್ತವಾಗುತ್ತೋ ಅಸ್ತಮನಂ ಸ್ವಯಂ ವಿಷ್ಣು ದಿವಾಕರ. ಅದಕ್ಕೆ ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ. ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ನೀವೇನು ಬೇಕು? ಬೆಳಗ್ಗೆ ಬೇಗ ಹೇಳಬೇಕು. ಸ್ಲೋ ಇಡಿಯಟ್ಸ್ ನೀವೆಲ್ಲ. ಸೂರ್ಯ ಬರಬೇಕಾದ್ರೆ ಸೂರ್ಯನ ಸ್ವಾಗತ ಮಾಡಬೇಕಾದ್ರೆ ನಿದ್ದೆ ಮಾಡಿದಾಗ ಸೂರ್ಯ ಬಂದಲ್ಲ ಸ್ವಾಗತ ಮಾಡೋದು. ನೀವು ಸೂರ್ಯನಿಗೆ ಭಗವಂತ ಬಂದ್ಯಪ್ಪ, ಬಹಳ ಸಂತೋಷ, ಎದ್ದಿದ್ದೀನಿ ಕಣಯ್ಯ ಅಂತ ಹೇಳಿ ಸ್ನಾನ ಮಾಡಿ ರೆಡಿ ಇದ್ದು ನಾವು ನಮಸ್ಕಾರ ಹಾಕ್ತಾ ಇರಬೇಕು. ಇಲ್ಲದೆ ಇದ್ರೆ ಕಣ್ಣು ಕಾಂತಿಗಳು ಬೇಗ ಕಳ್ಕೊಂತೀರಾ. ಇದಕ್ಕೆಲ್ಲ ಪರಿಹಾರ ಏಕೈಕ ಮಾರ್ಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ಲೋಕ. ಅದಕ್ಕೆ ಅರ್ಥಭಾರವಾಗಿ ನಾವು ಹೇಳಬೇಕಾದ್ರೂ ನೀವು ಮೊದಲು ಕೇಳಬೇಕು. ಒಂದ್ಸಲಿ 2 ಸಲಿ ನಾಪ್ಕ ಇಟ್ಕೊಳ್ಳಿ, ಸರಿಯಾಗಿ ಕೇಳಿ. ಬನ್ನಿ ವೀಕ್ಷಕರೇ ನೋಡೋಣ. ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠಃ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈಶಾನಃ ಪ್ರಾಣದಃ ಪ್ರಣೋ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈಶಾನ ಅಂತಕ್ಕಂಥದ್ದು ಈಶಾನ್ಯ ಭಾಗ ಅಂದರೆ ಪುರುಷ ಅಂಗಗಳು. ಅವನ ಹೇಳ್ತಾನೆ ಪ್ರಜಾಪತಿ ಅಂದಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಗಂಡು ಅಂಗವಾಗಿರ್ತಕ್ಕಂಥದ್ದು ವೀರ್ಯ ಉತ್ಪತ್ತಿಯನ್ನು ಮಾಡತಕ್ಕಂಥ ಒಂದು ಗ್ರಹ ಸರಿ ಇಲ್ದಿದ್ದ ಪಕ್ಷದಲ್ಲಿ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಸಂತಾನ ಅಭಿವೃದ್ಧಿನೇ ಇಲ್ಲ ರೀ ಅಂದಾಗ ಡಾಕ್ಟರ್ ಏನು ಹೇಳ್ತಾನೆ? ಇಲ್ಲ, ಯುವರ್ ಸ್ಪರ್ಮ್ ಕೌಂಟ್ಸ್ ಆರ್ ವೆರಿ ಲೆಸ್ ಅಂತಾನೆ. ಯಾಕೆ ಅಂದರೆ ಫ್ರಿಡ್ಜಲ್ಲಿ ನೀರು ಹಾಕಿದಾಗ ಸಂತಾನ ಅಭಿವೃದ್ಧಿ, ಆ ಸಂತಾನ ಅಭಿವೃದ್ಧಿಗೆ ಎಷ್ಟು ಬಟ್ಲಿರುತ್ತೋ ಅಷ್ಟು ನೀರನ್ನು ತುಂಬಿಸ್ಬೇಕು. ಹಾಗೆ ಉತ್ಪತ್ತಿ ಮನುಷ್ಯ ದೇಹದಲ್ಲಿ ಇಷ್ಟಿರಬೇಕು ಅಂತಿರುತ್ತೆ.
ಅದನ್ನು ಪರಿವರ್ತನೆ ಮಾಡದೇ ಇದ್ರೆ ಪ್ರಜಾಪತಿ ನಾಶ. ಅಂದರೆ ಪ್ರಾಣ ಬರ್ತಕ್ಕಂಥ ಪ್ರಾಣ ಹೋಗ್ತಕ್ಕಂಥದ್ದು ಆತ್ಮದಲ್ಲಿ 2 ಜಾಗ. ಒಂದು ಸೃಷ್ಟಿ ನಿಯಮ ಪುರುಷ ಅಂಗದಲ್ಲಿ, 2ನೇ ನಿಯಮ ಸ್ತ್ರೀ ಅಂಗದಲ್ಲಿ. ಅದಕ್ಕೋಸ್ಕರ ಶಿರಸ್ಸೇ ವಾಸ ಅಂತ ಹೇಗ ಅವನು ಹೇಳ್ತಾನೆ. ಭೂಗರ್ಭೋ, ಆ ಭೂಗರ್ಭವಾಗಿರ್ತಕ್ಕಂಥದ್ದು ಮಧುಸೂದನ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಅಂದರೆ ಕುಟಿಲತನವನ್ನು ನೀನು ಮಾಡಿದಾಗ, ಹತ್ರವಾಗಿ ನೋಡಿಕೊಂಡಾಗ, ಹೆಣ್ಣಿನಿಗೆ ಯಾವತ್ತು ಪರಿಪೂರ್ಣ ನಾರಿ ಅಂತ ನೀನು ಮಾಡಬೇಕಾದ್ರೆ ವಿಶೇಷವಾಗಿ ಸ್ತ್ರೀ ಗರ್ಭಧಾರಣೆಯನ್ನಾಗಬೇಕು. ಇಲ್ಲದೇ ಇದ್ರೆ ಭೂಮಿ ಪ್ರಯೋಜನವಿಲ್ಲ. ಇದು ನಿಜವಾದ ಅರ್ಥ. ಇಂಥ ಒಂದು ಅರ್ಥದಲ್ಲಿ ಏನು ಹೇಳ್ತಾರೆ, ಪ್ರಾಣದ ಪ್ರಾಣ. ಆ ಪ್ರಾಣ ಅಪಾನ ಅಂತಿರುತ್ತೆ. 72 lakh ಟೈಮ್ಸು ಒಂದು ದಿವಸಕ್ಕೆ, ಒಂದು ಕ್ಷಣಕ್ಕೆ ಅಷ್ಟು ಸಲ ಒಂದು ದಿವಸ ಪೂರ್ತಿ ನಾವು ಏನು ಮಾಡ್ತೀವಿ, ಉಸಿರಾಡ್ತಾ ಇರಿ. ಅದಕ್ಕೆ ಚಿದಂಬರ ರಹಸ್ಯದಲ್ಲಿ ಮೇಲ್ಗಡೆ ಹೆಂಚು ಹಾಕಿದ್ರು. ಸಾಕ್ಷಾತ್ ಶ್ರೀಮನ್ನಾರಾಯಣ ಮಲಗಿರೋ ಹಾಗೆ ಆ ಹೆಂಚಲ್ಲಿ ಚಿದಂಬರದ ಲೋಕದಲ್ಲಿ, ಚಿದಂಬರ ಕ್ಷೇತ್ರದ ಒಳಭಾಗದ ನಟರಾಜನ ಮೇಲೆ ಅಷ್ಟು ಆಣಿಗಳು ಮಳೆಗಳು. ಅಂದರೆ ಆ ಉಸಿರಾಟ ಅಂತೀವಲ್ಲ, ಆ ಉಸಿರಾಟ ಪ್ರತಿದಿನ ಪ್ರತಿ ಕ್ಷಣ ಆಯಾಸ ಮಾಡ್ಕೋಬಾರ್ದಂತೆ, ವೇಸ್ಟ್ ಮಾಡಬಾರ್ದು ಎನರ್ಜಿ. ಆ ವೇಸ್ಟ್ ಆಗದಿದ್ದ ಹಾಗೆ ಮಾಧವೋ ಮಧುಸೂದನ, ಆ ಮಾಧವೋ ಅಂತಕ್ಕಂಥವನು ಅವ್ರನ್ನ ಹಿಡಿದಿಡವನು. ಮಧುಸೂದನ ಅಂತಕ್ಕಂಥ ಕೃಷ್ಣ ಕುಟಿಲತನವನ್ನು ಕೊಡೋನು. ಹಿರಣ್ಯ ಗರ್ಭೋ ಅಂದರೆ ಒಳಗಿಡ್ತಕ್ಕಂಥ ಕರಳು. ಎಲ್ಲರಿಗೂ ತಿಳ್ಕೊಳ್ಳಿ, ಕರಳಿನ ಮುಖಾಂತರವಾಗಿ ಮಹಾವಿಷ್ಣುವಿಗೆ ಮಣಿಪುರ, ಅದೇ ಹೊಕ್ಕಳು. ಹೀಗೆ ಎಷ್ಟೋ ಜನಕ್ಕೆ ಹೇಳ್ತೀನಿ, ಹೊಕ್ಕಳು ಕ್ಲೀನ್ ಮಾಡ್ಕೊಳ್ರಯ್ಯ. ಆ ಕಾಲದಲ್ಲಿ ಏನು ಮಾಡಿ, ಹೊಕ್ಕಳಿನಲ್ಲಿ ಎಣ್ಣೆ ಹಾಕಿ, ಹರಳೆಣ್ಣೆ ಅಂತ ಉಜ್ಜೋರು. ಜೀರ್ಣಶಕ್ತಿ ಚೆನ್ನಾಗಿರ್ತಿತ್ತು. ಕಾನ್ಸ್ಟಿಪೇಷನ್ನು ಮಂದವಾಗಿ ಚಲಿಸನು, ಆಕ್ಟಿವ್ ಆಗಿ ಹೋಗ್ತಾ ಇದ್ದ. ದಿನ ಸ್ನಾನ ಮಾಡೋದಕ್ಕೆ ಹೇಳೋದು. ಈ ಕುಜದೋಷದ ಗಂಡ ಮಕ್ಕಳಿಗೆ ಪರಿವರ್ತನೆ ಮಾಡ್ತಕ್ಕಂಥ ತಾಯಿಂದ್ರು ಸ್ನಾನಗಳನ್ನ ಚೆನ್ನಾಗಿ ಮಾಡಿಸ್ತಾ ಇದ್ರು. ತಾಯಿ ಸ್ನಾನ ಮಾಡಿಸ್ತಿದ್ದೆ ಇಟ್ಕೊಳ್ಳೋರು, ಅಯ್ಯೋ ಬೇಡಪ್ಪ ನಾನು ಹೋಗಿ ಚಡ್ಡಿ ಹಾಕ್ಕೊಂಡು ಹೋಗಿ ನಮ್ಮ ಅಮ್ಮನ ಮುಂದೆ ಹೆಂಗೆ ನಿಂತ್ಕೊಳ್ಳೋದು. ನಿಮಗೆ ಇನ್ಕಾನ್ಸ್ಪಿರೇಷನ್ನು. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಯಾವತ್ತೂ ತಿಳ್ಕೊಳ್ಳಿ, ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ತಾಯಿಂದ್ರಾದರೆ, ತಾಯಿಂದ್ರೆ ಯಾವತ್ತೂ ಮಕ್ಕಳನ್ನ ಕೆಟ್ಟ ದೃಷ್ಟಿ ನೋಡಲ್ಲ. ಸ್ನಾನ ಮಾಡಿಸ್ಬೇಕಾದ್ರೆ ಎಣ್ಣೆ ಹಚ್ಚಿ ಹಂಡೆ ಒಲೆಯವರಿಗೆ ಸ್ನಾನ ಮಾಡಿಸಿದಾಗ ದೋಷಗಳು ಹೋಗ್ತಾ ಇತ್ತು. ಅದಕ್ಕೆ ಆವತ್ತು ದಿವಸ ಎಣ್ಣೆ ಹಚ್ಚೋರು. ಆ ಎಣ್ಣೆ ಹಚ್ಚಕ್ಕೆ ಈಶಾನ ಪ್ರಾಣದ ಪ್ರಾಣೋ ಅಂದರೆ ಆ ಪ್ರಾಣವನ್ನು ಪರಿವರ್ತನೆ ಮಾಡ್ತಕ್ಕಂಥ ಜ್ಯೇಷ್ಠ ಶ್ರೇಷ್ಠ, ಆ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಜಾಪತಿ ಸರಿಯಾಗಿರೋನು. ಒಳ್ಳೆ ದೇಹದಲ್ಲಿ ಹಾಗಿರ್ಬೇಕು ಪ್ರಜಾಪತಿ ಅಂತಕ್ಕಂಥದ್ದು. ಎಲ್ಲರೂ ಅಂತಿರಲ್ಲ ಈ ಕಾಲದಲ್ಲಿ 6 ಪ್ಯಾಕು ಆ ಪ್ಯಾಕು ಅಂತ, ನಮ್ಮ ಥರ ಫುಲ್ ಪ್ಯಾಕ್ ಏನು ಬೇಕಾಗಿಲ್ಲ. ಆದರೂ ಸಹ ಈ 6 ಪ್ಯಾಕ್ ಅಂತಕ್ಕಂಥದ್ದು ಅದೆಲ್ಲ ಮುಖ್ಯ. ಜಠರದಲ್ಲಿರ್ತಕ್ಕಂಥ ನಾವು ಜೀರ್ಣಶಕ್ತಿಯಿಂದ ಇಟ್ಕೊಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಜೀವನ ಭರಣಿ ನಕ್ಷತ್ರದವನಿಗೆ ಇಲ್ಲದೇ ಇದ್ದಾಗ 4ನೇ ಪಾದದವನಿಗೆ ಈ ವಿಶೇಷವಾಗಿರ್ತಕ್ಕಂಥ 4 ಪಾದದ ಫಲವನ್ನು ಈ ಶ್ಲೋಕ ಕೊಡುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ಕೊಳ್ತಕ್ಕ ಶ್ಲೋಕವನ್ನು ಭಾಳ ಚೆನ್ನಾಗಿ ಹೇಳ್ಕೊಳ್ಳಿ. ಮಂದಗತಿಯಾಗಿ ಹೋಗ್ತಕ್ಕಂಥದ್ದು. ಕಣ್ಣಲ್ಲಿ ಹಳ್ಳೆಣ್ಣೆ ಹಾಕೊಳ್ಳೋ ಹಾಗೆ ಆ ಕಣ್ಣು ಕಾಂತಿಗಳನ್ನು ಸೂರ್ಯ ಬರಕ್ಕೆ ಮೊದಲು ನೀವೆದ್ದಿರೋದು. ಈ ವಿಷಯವಾಗಿರ್ತಕ್ಕಂಥ ಜೀವನ ಮಧ್ಯದಲ್ಲಿ ಪ್ರಜಾಪತಿ ವೀರ್ಯ ಉತ್ಪತ್ತಿಯನ್ನು ಸರಿಯಾಗಿ ಆಗದಿದ್ದ ಪಕ್ಷದಲ್ಲಿ ಈ ಶ್ಲೋಕವನ್ನು ಹೇಳ್ಕೊಳ್ಳಿ, ಜೀವನ ಹಾಗಿರುತ್ತೆ.